ಸುಮಲತಾ ಶಕ್ತಿ ಪ್ರದರ್ಶನಕ್ಕೆ ಬೆದರಿತ ಜೆಡಿಎಸ್. ಸುಮಲತಾ ಸಮಾವೇಶದ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ದೇವೇಗೌಡರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ನಿನ್ನೆ ಸುಮಲತಾ ಸುನಾಮಿ ಯಾವ ರೀತಿಯಾಗಿ ಮಂಡ್ಯದಲ್ಲಿ ಎದ್ದಿತ್ತು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ನೋಡಿದ್ದಾರೆ. ಇದೇ ವಿಚಾರಕ್ಕೆ ಬೆದರಿದೆಯಾ ಜೆಡಿಎಸ್, ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ವಿಚಲಿತರಾಗಿದ್ದಾರಾ? ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರಂತೆ. ಮಂಡ್ಯದಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಚರ್ಚೆಯನ್ನ ನಡೆಸಿದ್ರು. ದೇವೇಗೌಡರ ಜೊತೆ ಸುಮಲತಾ ಸಮಾವೇಶದ ಬಗ್ಗೆ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಸಮಾವೇಶದಲ್ಲಿ ಸೇರಿದಂತ ಸ್ಟಾರ್ಗಳು ಜನಸ್ತೋಮದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಜನಸಾಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಿಖಿಲ್ ನಾಮಪತ್ರ ಸಲ್ಲಿಕೆಯ ಸಿದ್ಧತೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಮತ್ತು ಒಂದ್ ಕಡೆ ದೇವೇಗೌಡರ ಸ್ಪರ್ಧೆ ಕುರಿತಂತೆ ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಮತ್ತು ಒಂದ್ ಕಡೆ ಗೌಡರ ಆಯ್ಕೆ ತುಮಕೂರು ಅಥವಾ ಬೆಂಗಳೂರು ಉತ್ತರನೋ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇಂದು ತುಮಕೂರು ಕ್ಷೇತ್ರದ ಜನಪ್ರತಿನಿಧಿಗಳೊಂದಿಗೆ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಎಂಬುದರ ಬಗ್ಗೆ ಇಂದು ಅಂತಿಮವಾದಂತಹ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ದೇವೇಗೌಡರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದ್ ಕಡೆ ಇಲ್ಲಿ ವಿಚಲಿತರಾಗಿರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಿನ್ನೆ ಸುಮಲತಾ ಅಂಬರೀಶ್ ಅವರ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬಂದಿದ್ದಂತಹ ಜನಸಾಗರ. ದೋಸ್ತಿಗಳ ಟೆನ್ಷನ್ ಹೆಚ್ಚಿಸಿದೆ ಮಂಡ್ಯ ಅಖಾಡ. ಸುಮಲತಾಗೆ ಟಕ್ಕರ್ ಕೊಡಲು ದೋಸ್ತಿ ನಾಯಕರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಬರೀಶ್ ಆಪ್ತರ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ದೋಸ್ತಿಗಳ ಟೆನ್ಷನ್ ಹೆಚ್ಚಿಸಿದೆ ಮಂಡ್ಯ ಅಖಾಡ. ಯಾಕೆಂದ್ರೆ ಅಲ್ಲಿ ಪ್ರಮುಖವಾಗಿ ಮಂಡ್ಯ ಅಖಾಡದಲ್ಲಿ ಸುಮಲತಾ ಅಂಬರೀಶ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಸುಮಲತಾ ಅಂಬರೀಶ್ ಅವರ ಬೆಂಬಲವಾಗಿ ನಿಂತಿದ್ದಾರೆ. ಯಾವೊಬ್ಬ ನಾಯಕರು ಕಾಣಿಸದೆ ಹೋದ್ರು ಕೂಡ ಕಾರ್ಯಕರ್ತರೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿರುವಂತದ್ದು. ಇನ್ನು ಮಂಡ್ಯ ಕಾಂಗ್ರೆಸ್ ಮುಖಂಡರ ಜೊತೆ ಡಿಕೆಶಿ ಸಭೆಯನ್ನ ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಅಂಬರೀಶ್ ಆಪ್ತರಿಗೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಅಮರಾವತಿ ಚಂದ್ರಶೇಖರ್, ಆತ್ಮಾನಂದ ಸೇರಿದಂತೆ ಹಲವರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಡಿಕೆಶಿ. ಕಾಂಗ್ರೆಸ್ ಕಾರ್ಯಕರ್ತರ ಮನವೊಲಿಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲಿಸುವಂತೆ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವರ್ಕೌಟ್ ಆಗುತ್ತಾ ಡಿಕೆ ಶಿವಕುಮಾರ್ ಅವರ ಹೊಸ ಕಾರ್ಯತಂತ್ರ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ ಇಲ್ಲಿ. ಯಾಕೆಂದ್ರೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಹೇಗಾದ್ರೂ ಮಾಡಿ ಈ ಒಂದು ಬಾರಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಜೆಡಿಎಸ್ಗೆ ಸಪೋರ್ಟ್ ಮಾಡೋದಕ್ಕೆ ಹೇಳಿ ಅಂತ ಮನವಿಯನ್ನ ಮಾಡಿಕೊಂಡಿದೆ. ನಾವು ಇರಲಿಲ್ವಲ್ಲ, ಬೆಳಗ್ಗೆಯಿಂದ ಅಲ್ಲಿ ಇಲ್ಲ. ನಾವು ಸಾಹೇಬ್ರ ಕರೆದಲ್ಲಿ ಬಂದು ಏನು ಅಂತ ಗೊತ್ತಿಲ್ಲ. ವಿಚಾರಗಳು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ. ಯಾರು ನಮ್ಮ ಮೈತ್ರಿ ಧರ್ಮ ಪಾಲಿಸ್ತೀವಿ, ಪಕ್ಷದ ಆದೇಶ ಇದೆ, ಪಕ್ಷ ಕೂಡ ಸಮಾಲೋಚನೆ ಮಾಡಿರ್ತಕ್ಕಂಥದ್ದು, ಪಕ್ಷದ ವರಿಷ್ಠರು ಕೂಡ ಇದ್ದಾರೆ. ಮೈತ್ರಿ ಧರ್ಮ ಏನಿದೆ ಅದನ್ನು ಪಾಲಿಸಿ ನಮ್ಮ ಮೇಲೆ ಬಿದ್ದಿರ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ಪಾಲನೆ ಮಾಡ್ತೀವಿ. ಈ ತಾನೇ ಎಲೆಕ್ಷನರಿಂಗ್ ಶುರುವಾಗಿದೆ, ಅವೆಲ್ಲ ಸರೋಗ್ತದೆ, ಯಾವುದೇ ವ್ಯತ್ಯಾಸಗಳಾಗದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಇಲ್ಲಿ ಪ್ರಮುಖವಾಗಿ ಅಂಬರೀಶ್ ಅವರ ಆಪ್ತರನ್ನ ಮನವೊಲಿಸುವಂತಹ ಕಾರ್ಯ ಯಾವ ರೀತಿಯಾಗಿ ನಡೀತು ಡಿಕೆ ಶಿವಕುಮಾರ್ ಇಂದ? ನಿನ್ನೆ ಸುಮಲತಾ ಅಂಬರೀಶ್ ಅವರೊಂದು ನಾಮಪತ್ರವನ್ನು ಸಲ್ಲಿಸಿ ಒಂದು ಭರ್ಜರಿಯಾದ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೇ ವೇಳೆ ಈಗ ಮೈತ್ರಿ ಪಕ್ಷಗಳು ಸಹ ಈಗ ಎಚ್ಚೆತ್ಕೊಂಡಿದ್ದಾವೆ. ಏನು ದೋಸ್ತಿ ಅಭ್ಯರ್ಥಿ ಪರವಾಗಿ ಈಗ ವೋಟ್ ಕೇಳೋದಕ್ಕೆ ಮತ್ತೆ ಪಕ್ಷವನ್ನ ದೋಸ್ತಿ ಅಭ್ಯರ್ಥಿ ಪರವಾಗಿ ಒಂದು ಸ್ಟ್ರಾಂಗ್ ಆದಂತ ಒಂದು ಹೋಲ್ಡ್ ಮಾಡೋದಕ್ಕೋಸ್ಕರ ಈಗ ಅಂಬರೀಶ್ ಅವರ ಆಪ್ತ ಸ್ನೇಹಿತರಿಗೆ ಒಂದು ದೋಸ್ತಿಗಳು ಒಂದು ಗಾಳ ಹಾಕಿರೋದು. ಅದರಲ್ಲಿ ಪ್ರಮುಖವಾಗಿ ಅಮರಾವತಿ ಚಂದ್ರಶೇಖರ್ ಮತ್ತೆ ಆತ್ಮಾನಂದ ಏನಿದ್ರೆ ಇವರನ್ನ ಕಳೆದ ರಾತ್ರಿ ಸಭೆಗೆ ಕರೆಸಿ ಒಂದು ಮೀಟಿಂಗ್ ಅನ್ನು ಸಹ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಈ ಒಂದು ಕಾರ್ಯಕರ್ತರು ಮತ್ತೆ ಕೆಲವು ಪ್ರಮುಖ ಮುಖಂಡರ ಸಭೆಯನ್ನು ನಡೆಸಿ ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಪರವಾಗಿ ಒಂದು ಕೆಲಸ ಮಾಡಬೇಕು ಮತ್ತೆ ಅವ್ರ ಪರವಾಗಿ ಕಾರ್ಯಕರ್ತರನ್ನ ಸೆಳಿಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಸಹ ಮಾಡಿದ್ರು. ನಿನ್ನೆ ಅಷ್ಟೇ ಸುಮಲತಾ ಒಂದು ಭರ್ಜರಿಯಾದ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಎಲ್ಲರೂ ಸಹ ಒಂದು ಸೇರಿ ದೋಸ್ತಿ ಸರ್ಕಾರದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಆದ್ರಿಂದ ಏನು ಸುಮಲತಾ ಅಂಬರೀಶ್ ಅವರಿಗೆ ಒಂದು ದೋಸ್ತಿಗಳು ಒಂದು ಟಕ್ಕರ್ ಕೊಡ್ತಾರೆ ಅಥವಾ ಯಾವ ರೀತಿ ಅದನ್ನು ಫೇಸ್ ಮಾಡ್ತಾರೆ ಅನ್ನೋದೀಗ ತೀವ್ರ ಕುತೂಹಲವನ್ನು ಉಂಟು ಮಾಡಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಮಂಡ್ಯ ಲೋಕಸಭಾ ಅಖಾಡ. ಸೊ ಹೀಗಾಗಿ ನಿನ್ನೆ ಸುಮಲತಾ ಅಂಬರೀಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಇಂದು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿರುವಂತದ್ದು. ಈ ಮುಖಾಂತರ ಅಧಿಕೃತವಾಗಿ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಮಪತ್ರವನ್ನ
ಸಲ್ಲಿಸುವ ಮುಖಾಂತರ ಜ್ಯೋತಿಷಿಗಳ ಸಲಹೆಯಂತೆ ಇಂದು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ನಿಖಿಲ್ಗೆ ಜಿಲ್ಲೆಯ ಜೆಡಿಎಸ್ನ ಸಚಿವರು 3 ಜನ ಸಚಿವರಿದ್ದಾರೆ, ಹಾಗೆ ಶಾಸಕರು ಅವರೆಲ್ಲರೂ ಕೂಡ ಸಾಥನ್ನ ನೀಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ಇಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬೆಳಗ್ಗೆ 9:45ರಿಂದ ಮಧ್ಯಾಹ್ನ 3:30 ಒಳಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಈ ಸಮಯದಲ್ಲಿ ಅಂದುಕೊಂಡ ಕೆಲಸ ನೆರವೇರುವಂತ ನಂಬಿಕೆ ಜ್ಯೋತಿಷಿಗಳು ಹೇಳಿರುವಂತೆ ಮಾರ್ಚ್ 25ಕ್ಕೆ ಮತ್ತೊಮ್ಮೆ ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸ್ತಾರೆ ನಿಖಿಲ್ ಅವರು ಮಂತ್ರಿಗಳ ಜೊತೆ ಹೋಗಿ. 25ನೇ ತಾರೀಕು ನಾನೇ ಬರ್ತಾ ಇದ್ದೇನೆ. 25ನೇ ತಾರೀಕು ಮಂಡ್ಯದ ಮತದಾರರ ಒಂದು ಜನಸಾಗರದ ನಡುವೆ 25ಕ್ಕೆ ನಾಮಪತ್ರ ಸಲ್ಲಿಸ್ತೀವಲ್ಲ ಆಗ ಚರ್ಚೆ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ನಿನ್ನೆಷ್ಟೇ ಸುಮಲತಾ ಅಂಬರೀಶ್ ಅವರು ನಾಮಪತ್ರ ಸಲ್ಲಿಸಿದ್ರು, ಇವತ್ತು ನಿಖಿಲ್ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಏನಾದ್ರೂ ಜನರನ್ನ ಸೇರಿಸುವಂತ ಸಾಧ್ಯತೆ ಇದೆಯಾ ಅಥವಾ ಹಾಗೆ ಮುಖಂಡರ ಜೊತೆ ಹೋಗಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರಾ? ಹೌದು ಪೃಥ್ವಿರಾಜ್, ಏನಿವತ್ತು ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಸಾಂಕೇತಿಕವಾಗಿ ಇವತ್ತು ಕೇವಲ ಒಂದು ನಾಮಪತ್ರ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಇದೆ ಅನ್ನೋದನ್ನ ಸಿಎಂ ಕುಮಾರಸ್ವಾಮಿ ನಿನ್ನೆ ಒಂದು ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದ್ರೆ ಏನಿವತ್ತು ಒಳ್ಳೆಯ ದಿನ ಆಗಿದೆ, ಆ ಕಾರಣದಿಂದ ಇವತ್ತು ಹೋಳಿ ಹುಣ್ಣಿಮೆ ಇದೆ, ಹೋಳಿ ಹುಣ್ಣಿಮೆ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30ವರೆಗೆ ಪುಬ್ಬ ನಕ್ಷತ್ರ ಇದ್ದು, ಈ ಒಂದು ನಕ್ಷತ್ರದಲ್ಲಿ ಏನು ಈ ಒಂದು ನಕ್ಷತ್ರ ಶುಭಗಳಿಗೆ ಇದೆ, ಆ ಶುಭಗಳಿಗೆ ನಾಮಪತ್ರ ಸಲ್ಲಿಸಿದ್ರೆ ಅಂದುಕೊಂಡಂತ ಕಾರ್ಯ ನೆರವೇರುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾಮಪತ್ರ ಸಲ್ಲಿಸಲಿಕ್ಕೆ ಒಂದು ಜ್ಯೋತಿಷಿಗಳು ಸಲಹೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಜಿಲ್ಲೆಯ ಸಚಿವರು ಸೇರಿದಂತೆ ಶಾಸಕರು ಹಾಗೂ ಕೆಲ ಬೇಕಾದಂತಹ ಮುಖಂಡರ ಜೊತೆ ಬಂದು ಒಂದು ನಾಮಪತ್ರವನ್ನು ಸಲ್ಲಿಸ್ತಾರೆ. ಇದು ಕೇವಲ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವ ಒಂದು ಪ್ರಕ್ರಿಯೆ. ಯಾಕೆಂದ್ರೆ ಇದು ಒಂದು ಉತ್ತಮವಾದಂತಹ ವೇಳೆ ಆಗಿದೆ. ಈ ನಿಟ್ಟಿನಲ್ಲಿ ಒಂದು ನಾಮಪತ್ರ ಸಲ್ಲಿಸುವ ಒಂದು ಸಾಂಕೇತಿಕವಾಗಿ ಮಾಡಲಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ಹೆಚ್ಚಿನ ಜನರನ್ನು ಸೇರಿಸಿಲ್ಲ. ಏನು ಮಾರ್ಚ್ 25ರಂದು ಒಂದು ಹೆಚ್ಚಿನ ಜನರನ್ನು ಸೇರಿಸಿ ಸಮಾವೇಶ ಮಾಡುವ ಮೂಲಕ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸ್ತಾರೆ. ಆ ದಿನ ದೇವೇಗೌಡ ಸೇರಿದಂತೆ ನಾನು ಕೂಡ ಇರ್ತೀನಿ ಅನ್ನೋ ಮಾತುಗಳನ್ನು ಕೂಡ ನೆನ್ನೆ ಹೇಳುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೊಂದ್ ಕಡೆ ಸುಮಲತಾ ಪರ ಪುನೀತ್ ಪ್ರಚಾರಕ್ಕೆ ಬರ್ತಾರೆ ಅಂದಿದ್ರು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು. ಆದ್ರೆ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹ ಪುನೀತ್ ರಾಜ್ಕುಮಾರ್ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ನನಗೂ ರಾಜಕಾರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ನಾನು ಒಬ್ಬ ನಟನಾಗಿ ಕಲೆಯ ಜೊತೆ ಗುರುತಿಸಿಕೊಳ್ತೇನೆ, ನಾನು ರಾಜಕಾರಣದ ಜೊತೆ ಗುರುತಿಸಿಕೊಳ್ಳಲ್ಲ ಅಂದಿದ್ದಾರೆ. ಇನ್ನು ದೇವೇಗೌಡರ ಕುಟುಂಬ ಹಾಗೂ ಅಂಬಿ ಕುಟುಂಬ ನಮ್ಮ ಕುಟುಂಬವಿದ್ದಂತೆ, ಇಬ್ಬರು ನಮ್ಮ ಹಿತೈಷಿಗಳೇ, ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಪುನೀತ್ ರಾಜ್ಕುಮಾರ್ ಹೇಳಿದ್ದಾರೆ. ಸುಮಲತಾ ವಿಚಾರವಾಗಿ ಈಗ ಚಿತ್ರರಂಗದಲ್ಲಿ ಗೊಂದಲ ಉಂಟಾಗಿದ್ದು ನಿರ್ಮಾಪಕ ಟೇಶಿ ವೆಂಕಟೇಶ್ ಕೂಡ ಫಿಲ್ಮ್ ಚೇಂಬರ್ಗೆ ದೂರನ್ನ ನೀಡಿದ್ದಾರೆ. ಸುಮಲತಾಗೆ ಇಡೀ ಚಿತ್ರರಂಗದ ಬೆಂಬಲ ಎಂದು ರಾಕ್ಲೈನ್ ವೆಂಕಟೇಶ್ ಏಕಮುಖ ಬೆಂಬಲವನ್ನ ಘೋಷಿಸಿದ್ದಾರೆಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಪಟ್ಟಿ ಸಿದ್ಧಗೊಂಡಿದೆ, ಆದ್ರೆ ಸದ್ಯಕ್ಕೆ ರಿಲೀಸ್ ಆಗಲ್ಲ. ಇನ್ನೂ 2 ದಿನ ಬಿಜೆಪಿ ಪಟ್ಟಿ ಬಿಡುಗಡೆ ಆಗೋದಿಲ್ಲ. ಪಟ್ಟಿ ರಿಲೀಸ್ ಮಾಡಲು ಬಿಜೆಪಿ ಹೈಕಮಾಂಡ್ ಹಿಂದೇಟನ್ನ ಹಾಕ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹಿಂದೇಟನ್ನ ಹಾಕ್ತಾ ಇದೆ? ಯಾಕೆಂದ್ರೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಆಗಿದೆ. 27 ಜನರ ಲಿಸ್ಟ್ ಕೂಡ ರೆಡಿ ಆಗಿರುವಂತದ್ದು. ಮಂಡ್ಯವನ್ನ ಹೊರತುಪಡಿಸಿ 27 ಅಭ್ಯರ್ಥಿಗಳು, 27 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಕೂಡ ಫೈನಲ್ ಆಗಿದೆ. ಆದ್ರೂ ಕೂಡ ರಿಲೀಸ್ ಮಾಡ್ತಾ ಇಲ್ಲ. ಹೈಕಮಾಂಡ್ ಪಟ್ಟಿ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಗೊತ್ತಾ? ಪಟ್ಟಿ ಬಿಡುಗಡೆ ವಿಳಂಬಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಕಾರಣ ಕೇಳಿದ್ರೆ ಖಂಡಿತ ನೀವು ಕೂಡ ಒಂದು ರೀತಿಯಾಗಿ ಈ ಒಂದು ಕಾರಣಕ್ಕೋಸ್ಕರ ಇವರು ಪಟ್ಟಿಯನ್ನ ರಿಲೀಸ್ ಮಾಡ್ತಾ ಇಲ್ವೇನಪ್ಪ ಅಂತ ಒಂದು ರೀತಿಯಾಗಿ ಆಶ್ಚರ್ಯ ಕೂಡ ಆಗುತ್ತೆ. ಯಾಕೆಂದ್ರೆ ಹೋಳಿ ಹಬ್ಬಕ್ಕೂ ಮುನ್ನ ಪಟ್ಟಿ ಬಿಡುಗಡೆ ಇಲ್ಲವಂತೆ. ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದ್ರೆ ಸೋಲ್ತಾರಂತೆ ಅಭ್ಯರ್ಥಿಗಳು. ಸೊ ಹೀಗಾಗಿ ಖ್ಯಾತ ಜ್ಯೋತಿಷಿ ಬಳಿ ಶಾಸ್ತ್ರ ಕೇಳಿಸಿರುವಂತಹ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೋಳಿ ಹಬ್ಬದ ನಂತರ ಪಟ್ಟಿ ಬಿಡುಗಡೆಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇಂದು ಕೂಡ ಪಟ್ಟಿ ಬಿಡುಗಡೆ ಆಗುವುದು ಡೌಟ್ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಳೆ ಸಂಜೆಯೊಳಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಬಿಜೆಪಿ ಪಟ್ಟಿ ಸಿದ್ಧವಾಗಿದೆ. 28 ಕ್ಷೇತ್ರಗಳ ಪೈಕಿ 27 ಕ್ಷೇತ್ರಗಳಲ್ಲಿ ಪಟ್ಟಿ ಸಿದ್ಧಗೊಂಡಿರುವಂತದ್ದು. ಈಗ ಆಲ್ರೆಡಿ ರಾಜ್ಯ ನಾಯಕರ ಜೊತೆ ಈಗ ಆಲ್ರೆಡಿ
ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರು ಚರ್ಚೆಯನ್ನು ನಡೆಸಿ ಫೈನಲ್ ಮಾಡಿದ್ದಾರೆ. ಆದ್ರೆ ಅನೌನ್ಸ್ ಒಂದೇ ಬಾಕಿ ಉಳಿದಿರುವಂತದ್ದು. ಇನ್ನೇನು ನಿನ್ನೆ ಅನೌನ್ಸ್ ಮಾಡ್ತಾರೆ ಅನ್ಕೊಂಡಿದ್ರು, ಆಗ್ಲಿಲ್ಲ. ಆದ್ರೆ ಇವತ್ತು ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಅದು ಕೂಡ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾವ ಕಾರಣ ಅಂತ ನೋಡೋದಾದ್ರೆ ಜ್ಯೋತಿಷಿಗಳ ಸಲಹೆಯಂತೆ ಹೋಳಿ ಹಬ್ಬದ ಮುಂಚೆ, ಹೋಳಿ ಹಬ್ಬದಲ್ಲಿ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬೇಡಿ ಪಟ್ಟಿಯನ್ನ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಳಗೆ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಧಾರವಾಡದ ಬಹುಮಹಡಿ ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೇರಿದೆ. 3ನೇ ದಿನವೂ ಸಹ ರಾತ್ರಿ ಇಡೀ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈ 5 ಅಂತಸ್ತಿನ ಕಟ್ಟಡ ಅವಶೇಷಗಳಡಿ ಇನ್ನೂ ಕೂಡ 4 ವಿದ್ಯಾರ್ಥಿಗಳು ಸಿಲುಕಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈವರೆಗೂ 61 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ದ್ರಾಕ್ಷಾಯಿಣಿ ಎಂಬ ಮಹಿಳೆ ಪವಾಡ ಸದೃಶ ರೀತಿಯಲ್ಲಿ ಸಾವಿನಿಂದ ಪಾರಾಗಿದ್ದಾರೆ. 3 ವಿದ್ಯಾರ್ಥಿನಿಯರು, ಓರ್ವ ವಿದ್ಯಾರ್ಥಿ ರಕ್ಷಣೆಗೆ ಎನ್ಡಿಆರ್ಎಫ್ ತಂಡ ಹರಸಾಹಸವನ್ನ ಪಡ್ತಾ ಇದೆ. ಒಟ್ಟು 140 ಎನ್ಡಿಆರ್ಎಫ್ ಸಿಬ್ಬಂದಿ, 6 ಅಗ್ನಿಶಾಮಕ ವಾಹನ, 250 ಫೈರ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇನ್ನು ಕಟ್ಟಡದ ಅವಶೇಷಗಳನ್ನು ಹೊರತೆಗೆಯಲು 12 ಜೆಸಿಬಿ, 8 ಬೋರ್ಡ್ರೆಸ್ ಡಿಗ್ಗಿಂಗ್ ವಾಹನಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ. ಇನ್ನು ಗಾಯಾಳುಗಳ ರಕ್ಷಣೆಗೆ 12 ಆಂಬ್ಯುಲೆನ್ಸ್ ವಾಹನ ಸ್ಥಳದಲ್ಲೇ ಬೀಡು ಬಿಟ್ಟಿವೆ. 50 ವೈದ್ಯಕೀಯ ಸಿಬ್ಬಂದಿ ಚಿಕಿತ್ಸೆಯನ್ನು ನೀಡಲು ಸ್ಥಳದಲ್ಲೇ ಇದ್ದಾರೆ. 200 ಜನ ಸ್ವಯಂ ಸೇವಕರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇನ್ನು ಅವಶ್ಯಕತೆ ಇರುವಂತಹ ಕಡೆಗಳಲ್ಲಿ ಸುರಂಗವನ್ನ ತೆಗೆಯಲಾಗ್ತಾ ಇದೆ. ಬದುಕಿರುವವರಿಗೆ ಕುಡಿಯುವ ನೀರು, ಆಕ್ಸಿಜನ್ ಅನ್ನ ಪೂರೈಸಲಾಗ್ತಾ ಇದೆ. ಸಂಪೂರ್ಣ ಕಟ್ಟಡ ತೆರವು ಮಾಡುವವರೆಗೂ ಕೂಡ ಕಾರ್ಯಾಚರಣೆ ಮುಂದುವರಿಯಲಿದೆ. ಒಟ್ಟು 7 ಜನ ಮೃತಪಟ್ಟಿದ್ದು, ಇನ್ನು 61 ಜನರನ್ನ ಇದುವರೆಗೂ ರಕ್ಷಣೆ ಮಾಡಲಾಗಿದೆ. ಇನ್ನು ಈ ಒಂದು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಂದ್ರಕಾಂತ್ ಸುಗಂಧಿ, ಯಾವ ರೀತಿಯಾಗಿ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ? ಇನ್ನು ಎಷ್ಟು ಜನ ಸಿಲ್ಕೊಂಡಿದ್ದಾರೆ? ಇನ್ನು ಎಷ್ಟೊತ್ತಾಗಬಹುದು? ಪೃಥ್ವಿರಾಜ್, ಏನಂದ್ರೆ ಧಾರವಾಡದಲ್ಲಿ ನಡೆದಂಥ ಕಟ್ಟಡ ದುರಂತ ಪ್ರಕರಣದ ಏನು ತೆರವು ಕಾರ್ಯಾಚರಣೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿದಂಥ ಅನೇಕರ ರಕ್ಷಣೆಯನ್ನು ಮಾಡಲಾಗಿದೆ. ಇದುವರೆಗೂ ಕೂಡ 61 ಜನರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ರಾತ್ರಿ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಅದೇ ರೀತಿ ಇದುವರೆಗೂ ಕೂಡ ಏನು ಘಟನೆಯಲ್ಲಿ 7 ಜನ ಮೃತಪಟ್ಟಿರ್ತಕ್ಕಂಥದ್ದು. ಈಗ ರಕ್ಷಣಾ ಕಾರ್ಯಾಚರಣೆ ಏನು ನಿರಂತರವಾಗಿ ನಡೀತಾ ಇದೆ. ಮೂರನೇ ದಿನವೂ ಕೂಡ ನಿರಂತರವಾಗಿ ನಡೀತಾ ಇದೆ. NDTRF ತಂಡ ಆಗಿರ್ಬೋದು ಮತ್ತು ಸ್ಥಳೀಯ ಅಗ್ನಿಶಾಮಕ ಸಿಬ್ಬಂದಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಸಾಥ್ ನೀಡಲಾಗಿದೆ. ಇದುವರೆಗೂ ಕೂಡ ಘಟನೆಯಲ್ಲಿ 7 ಜನ ಮೃತಪಟ್ಟಿದ್ದಾರೆ ಪೃಥ್ವಿರಾಜ್. ಅದೇ ರೀತಿ ಏನಂದ್ರೆ ಈಗ 17 ಜನ ಮಿಸ್ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯ ಪೊಲೀಸರಿಗೆ ಅವ್ರ ಕುಟುಂಬಸ್ಥರು ಮಾಹಿತಿ ನೀಡಿರ್ತಕ್ಕಂಥದ್ದು. ಒಂದು ಕಡೆ ಏನಂದ್ರೆ 13 ಜನ ಸಿಲುಕಿದ್ದಾರೆ ಅಂತಕ್ಕಂಥ ಹೇಳಲಾಗ್ತಿದೆ. ಆದರೆ ಅವರು ಯಾವ ಭಾಗದಲ್ಲಿದ್ದಾರೆ ಕಟ್ಟಡದಲ್ಲಿ ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಈ ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ JCBಯಿಂದ ಕಾರ್ಯಾಚರಣೆ ಮಾಡಲಾಗ್ತದೆ. ಇನ್ನೇನು NDRF ತಂಡ ಒಳಗೆ ಸುರಂಗ ಮಾರ್ಗವನ್ನು ಮಾಡಿ ಅವ್ರನ್ನ ತಲುಪುವ ಪ್ರಯತ್ನ ಮಾಡಿತ್ತು. ಆದರೆ ಬಹುಮಡಿ ಕಟ್ಟಡ ಏಕಾಏಕಿ ಕುಸಿದ್ರಿಂದ ಎಲ್ಲ ಅವಶೇಷಗಳಡಿ ಹೋಗುವುದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಇವತ್ತು ಒಂದು ಕಡೆಯಿಂದ JCB ಮೂಲಕ ಕಾರ್ಯಾಚರಣೆಯನ್ನು ಮಾಡಲಾಗ್ತಿದ್ರೆ, ನಿನ್ನೆ ಏನು NDRF ತಂಡ ಲಖನೌ ಮತ್ತು ಬೆಂಗಳೂರಿನ ತಂಡ ಏನು ಸ್ಥಳದಲ್ಲೇ ಬೀಡು ಬಿಟ್ಟಿದೆ, ಅವರೆಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ JCBಯಿಂದ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಏನು ಒಂದು ಕಟ್ಟಡದ ಒಂದು ಭಾಗದಲ್ಲಿ ಕಂಪ್ಯೂಟರ್ ಸೆಂಟರ್ ಇತ್ತು, ಅಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ರು ಅಂತಕ್ಕಂಥ ಮಾಹಿತಿಗಳಿತ್ತು. ಆಧರಿಸಿ ನಿನ್ನೆಯಿಂದ ಕಾರ್ಯಾಚರಣೆ ನಡೆಸುತ್ತೆ. ಆದರೆ ಅಲ್ಲಿಗೆ ತಲುಪಕ್ಕೆ ಸಾಧ್ಯವಾಗಿಲ್ಲ ಪೃಥ್ವಿರಾಜ್. ಏನು ಅಂತಂದರೆ ಇದುವರೆಗೂ ಕೂಡ 61 ಜನರನ್ನು ರಕ್ಷಣೆ ಮಾಡಲಾಗಿದ್ದು, ಇನ್ನೂ ಅನೇಕರು ಕಟ್ಟಡದ ಅಡಿಯಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಆದರೆ ಅವರು ಯಾವ ಭಾಗದಲ್ಲಿದ್ದಾರೆ ಅಂತಕ್ಕಂಥದ್ದು ಈಗ NDRF ತಂಡಕ್ಕೆ ಸವಾಲಾಗಿದೆ ಪೃಥ್ವಿರಾಜ್. ಇವತ್ತು ಬೆಳಗ್ಗೆಯಿಂದಲೂ ಕಾರ್ಯಾಚರಣೆ ಮುಂದುವರಿತದೆ. 2 ಭಾಗದಲ್ಲಿ, ಪ್ರಮುಖವಾಗಿ ಕಟ್ಟಡದ 2 ಭಾಗಗಳಿಂದ ಈಗ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಇವತ್ತು ಏನು NDRF ಅಧಿಕಾರಿಗಳು ಹೇಳೋ ಪ್ರಕಾರ ಅಂತಂದ್ರೆ ಇದು ಅಷ್ಟು ಬೇಗ ಮುಗಿಯಲ್ಲ. ಯಾಕಂದ್ರೆ 5 ಅಂತಸ್ತಿನ ಕಟ್ಟಡ ಕುಸಿದ್ರಿಂದ ಅನೇಕ ಅವಶೇಷಗಳನ್ನ ಒಳಗಡೆ ಅನೇಕರು ಸಿಲುಕಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಗಳಿದೆ. ಇವತ್ತು ಸಂಜೆಯವರೆಗೂ ಕೂಡ ಯಾವ ರೀತಿ ಕಾರ್ಯಾಚರಣೆ ನಡೀತೆ, ಇನ್ನು ರಕ್ಷಣೆಗೆ ಏನೆಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥವ್ರನ್ನ ಪ್ರಾಣ ರಕ್ಷಣೆಗಾಗಿ ಈಗ ಹೆಚ್ಚಿನ ಒತ್ತನ್ನ ನೀಡಲಾಗ್ತಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕಟ್ಟಡ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಪ್ರಹ್ಲಾದ್ ಜೋಶಿಯಿಂದ ಮಾಹಿತಿಯನ್ನ ಪಡೆದಿದ್ದೇನೆ. ಮೃತರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ನೀಡಲಿ, ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಅಂತ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ.
ಇಂದಿನಿಂದ SSLC ಪರೀಕ್ಷೆ ಆರಂಭವಾಗ್ತಾ ಇದೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪರೀಕ್ಷೆಗೆ ಬೇಕಾದ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರಿತಾ ಇದ್ದು, ಅತಿ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. ಇಂದಿನಿಂದ ಏಪ್ರಿಲ್ 4ರವರೆಗೆ SSLC ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಈ ಬಾರಿ 4,47,864 ಬಾಲಕರು ಹಾಗೂ 3,93,802 ಬಾಲಕಿಯರು ಸೇರಿದಂತೆ ಒಟ್ಟು 8,41,666 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುತ್ತಿದ್ದಾರೆ. ಪರೀಕ್ಷೆಯಲ್ಲಿ ನಕಲು ತಡೆಗಟ್ಟಲು 2,847 ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಈ ಪೈಕಿ 46 ಸೂಕ್ಷ್ಮ ಮತ್ತು 7 ಅತಿ ಸೂಕ್ಷ್ಮ ಕೇಂದ್ರಗಳೆಂದು ಗುರುತಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಿಗೆ ಡಿಜಿಟಲ್ ವಾಚ್, ಮೊಬೈಲ್ ಸೇರಿದಂತೆ ಇನ್ನಿತರ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ನಿಷೇಧ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರದ 200 ಮೀಟರ್ವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಜೊತೆಗೆ ಪರೀಕ್ಷಾ ಕೇಂದ್ರದ ಆಸುಪಾಸಿನ ಜೆರಾಕ್ಸ್ ಶಾಪ್ಗಳ ಮೇಲೆ ಮಂಡಳಿ ಹದ್ದಿನ ಕಣ್ಣಿಡಲಿದೆ. ಇನ್ನು ಕಳೆದ ಶೈಕ್ಷಣಿಕ ವರ್ಷಕ್ಕೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಯಾವುದೇ ಅಹಿತಕರ ಘಟನೆ ಹಾಗೂ ಅಕ್ರಮಗಳು ನಡೆಯದೆ ವಿದ್ಯಾರ್ಥಿಗಳು ನಿಶ್ಚಿಂತೆಯಿಂದ ಪರೀಕ್ಷೆ ಬರೆಯಲಿ ಎಂಬುದೇ ನಮ್ಮೆಲ್ಲರ ಆಶಯ. ಲೋಕೇಶ್ ರಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಚಿಕ್ಕಬಳ್ಳಾಪುರದ ವಲ್ಲಪ್ಪನಹಳ್ಳಿಯಲ್ಲಿರುವಂತಹ ಮುನೇಶ್ವರ ದೇವಸ್ಥಾನ ಪೂಜಾರಿ ಅಶ್ವತಿ ಎಂಬಾತ ಮಹಿಳಾ ಭಕ್ತರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ತಮ್ಮ ನೋವಿನ ಪರಿಹಾರಕ್ಕಾಗಿ ದೇವಸ್ಥಾನಕ್ಕೆ ಬರುವಂತಹ ಮಹಿಳಾ ಭಕ್ತೆಯರನ್ನ ಬಲವಂತವಾಗಿ ಹಿಡಿದೆಳೆದು ತನ್ನ ಜೊತೆ ನೃತ್ಯ ಮಾಡುವಂತೆ ಒತ್ತಾಯಿಸುತ್ತಾನಂತೆ. ಮಹಿಳೆಯರೊಂದಿಗೆ ಅಸಭ್ಯವಾಗಿ ನೃತ್ಯ ಮಾಡುತ್ತಿರುವಂತಹ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.